ಇನ್ನು ಕಲಬುರಗಿಯ ಕಥೆ. ಕಲಬುರಗಿನಲ್ಲೊಂದು ಭೀಕರ ಆಕ್ಸಿಡೆಂಟ್ ಆಗಿದೆ. 5 ಜನ ಸ್ಥಳದಲ್ಲೇ ಸತ್ತಿದ್ದಾರೆ. ಕ್ರೂಸರ್ ಮತ್ತೆ ಲಾರಿ ನಡುವೆ ನಡೆದಂಥ ಮುಖಾಮುಖಿ ಡಿಕ್ಕಿ. ಹುಸೇನ್ ಶಾ, ಮೆಹಬೂಬ್ ಅಲಿ, ಫಾತಿಮಾ ಅಲಿ, ರಸೂಲ್ ಬಿ, ತೋಲು ಸಾಬ್ 5 ಜನ ಒಂದೇ ಕುಟುಂಬದವ್ರು ನೋಡಿ. ಲಾಡ್ಲಾಪುರ ಹತ್ರ ಆಕ್ಸಿಡೆಂಟ್ ಆಯಿತು. ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಜನ, 5 ಜನ. ಆಗಿರುವಂಥ ರಭಸ ನೋಡಿದ್ರೆ ಗೊತ್ತಾಗುತ್ತೆ. ಇಡೀ ವೆಹಿಕಲ್ ಮುದ್ದೆ ಥರ ಆಗಿದೆ. ಇನ್ನು ಯಾವ ಪರಿ ಅಪಘಾತ ಆಗಿರಬೇಕು, ಯಾರ್ದು ತಪ್ಪು ಯಾರ್ದು ಒಪ್ಪೋ ಗೊತ್ತಿಲ್ಲ. ಲಾರಿಯೊಂದ, ಕ್ರೂಸರ್ನೊಂದ, ಮುದ್ದೆ ಥರ ಆಗಿದೆ ಅದು ಕ್ರೂಸರ್. ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ತಡರಾತ್ರಿ ಲಾರಿ ಮತ್ತು ಕ್ರೂಸರ್ ವಾಹನದ ಮಧ್ಯೆ ಸಂಭವಿಸಿದಂಥ ಭೀಕರ ಅಪಘಾತದಲ್ಲಿ ಸದ್ಯ 5 ದುರ್ಮರಣಕ್ಕೀಡಾಗಿರ್ತಕ್ಕಂಥ ಘಟನೆ ಏನು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಲಾಡ್ಲಾಪುರ ಗ್ರಾಮದ ಬಳಿ ನಡೆದಿರ್ತಕ್ಕಂಥದ್ದು. ಖುದ್ದು ನಾನು ಅದೇ ಸ್ಥಳದಲ್ಲಿರ್ತಕ್ಕಂಥದ್ದು. ಕಲಬುರಗಿ ಮತ್ತು ಯಾದಗಿರಿ ಸಂಪರ್ಕ ಕಲ್ಪಿಸಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಇದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸದ್ಯ ಭೀಕರ ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಚಿತ್ತಾಪುರ ತಾಲೂಕಿನ ಇಂಗಳಿಗೆ ಗ್ರಾಮದ 5 ಜನ ಈ ಕ್ರೂಸರ್ ವಾಹನದಲ್ಲಿ ಪ್ರಯಾಣ ಮಾಡ್ತಿದ್ರು. ಅಂದರೆ ನಿನ್ನೆ ಸಂಜೆ 7 ಗಂಟೆಗೆ ಯಾದಗಿರಿಗೆ ಹೋಗಿದ್ದರು. ಏನು ಕುಟುಂಬಸ್ಥರಲ್ಲಿ ಓರ್ವರನ್ನು ಏನು ಆಸ್ಪತ್ರೆಗೆ ದಾಖಲು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇದೇ ಕ್ರೂಸರ್ ವಾಹನದಲ್ಲಿ ಅವರನ್ನು ಕರೆದುಕೊಂಡು ಯಾದಗಿರಿಗೆ ಹೋಗಿದ್ದರು. ಯಾದಗಿರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಯಾದಗಿರಿಯಿಂದ ಏನು ತಮ್ಮೂರು ಅಂದರೆ ಚಿತ್ತಾಪುರ ತಾಲೂಕಿನ ಇಂಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಏನು ಎಡಭಾಗದಿಂದ ಏನು ಲಾರಿ ಬರ್ತಿತ್ತು, ಅಂದರೆ ವಾಡಿಯಿಂದ ಲಾರಿ ಯಾದಗಿರಿ ಕಡೆಗೆ ಹೋಗ್ತಿತ್ತು. ಯಾದಗಿರಿಯಿಂದ ಇವರು ತಮ್ಮೂರಿಗೆ ಹೋಗ್ತಾಯಿದ್ರು. ಆ ಏನು ಸಂದರ್ಭದಲ್ಲಿ ಅಂದರೆ ಮುಖಾಮುಖಿ ಡಿಕ್ಕಿ ಆದಂಥ ಪರಿಣಾಮ ಸದ್ಯ ಈ ಒಂದು ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಅಪಘಾತದ ಭೀಕರತೆ ಎಷ್ಟಿದೆ ಅಂದರೆ ಇಡೀ ಏನು ಲಾರಿ ಮುಂಭಾಗ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದ್ದರೆ ಇತ್ತ ಏನು ಕ್ರೂಸರ್ ವಾಹನ ಏನಿದೆ ಸಂಪೂರ್ಣವಾಗಿ ಏನು ಅಂತಂದರೆ ನುಜ್ಜುಗುಜ್ಜಾಗಿರ್ತಕ್ಕಂಥದ್ದು. ಆ ಇಂಜಿನ್ ಸಮೇತ ಇಡೀ ಕ್ರೂಸರ್ ಮುಂಭಾಗ ಏನಿದೆ ಸಂಪೂರ್ಣವಾಗಿ ಏನು ಡೆಸ್ಟ್ರಾಯ್ ಆಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಅಪಘಾತದ ಭೀಕರತೆಗೆ ಏನು ಕ್ರೂಸರ್ ವಾಹನದಲ್ಲಿರ್ತಕ್ಕಂಥ ಡ್ರೈವರ್ ಸೀಟ್ ಆಗಿರ್ಬೋದು ಮತ್ತು ಇನ್ನಿತರ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಕ್ಕಂಥದ್ದು. ಅಷ್ಟೊಂದು ಭೀಕರವಾಗಿ ಅಪಘಾತ ನಡೆದಿರತಕ್ಕಂಥದ್ದು. ಸಹಜವಾಗಿ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಸಾಕಷ್ಟು ವಾಹನ ದಟ್ಟಣೆ ಇರುತ್ತೆ. ಹೀಗಾಗಿ ರಾತ್ರಿ ಸುಮಾರು 12:12ವರೆಗೆ ನಡೆದಂಥ ಈ ಒಂದು ಭೀಕರ ಅಪಘಾತ ಸದ್ಯ ಇಡೀ ಇಂಗಳಗಿ ಗ್ರಾಮವನ್ನೇ ಸೂತಕದ ಛಾಯೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಒಂದೇ ಕುಟುಂಬದ 5 ಜನ ಈ ಒಂದು ಕ್ರೂಸರ್ ವಾಹನದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಭೀಕರ ಅಪಘಾತ ಇಡೀ ಕುಟುಂಬವನ್ನೇ ಸಾಕಷ್ಟು ಸಂಕಷ್ಟಕ್ಕೆ ಇಲ್ಲಿ ಸಿಲುಕಿಸಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.